ಇಲ್ಲಿಂದ ಹೊರಟಿದೀವಪ್ಪ. ಮಳೆಗಾಲ ಬೇರೆ ಸ್ಟಾರ್ಟ್ ಆಗಿದೆ, ಎಲ್ಲಿ ತನಕ ಮಳೆ ಸಿಗುತ್ತೆ. ಕೆಲಸ ಎಲ್ಲ ಮುಗಿತು ಗುರು. ಸ್ಟಿಕ್ಕರಿಂಗ್ದು ಟ್ರಿಪ್ ಅಂದ್ರೆ ಯಾವ್ದಾರ ಟ್ರಿಪ್ ಆಗಲಿ ಗುರು, ಸ್ಟಿಕ್ಕರಿಂಗ್ ಇಲ್ಲ ಅಂದ್ರೆ ಕೆಲಸ ಶುರು ಹಚ್ಕೋಬೇಕು. ಕುಮಾರಣ್ಣ, ಲೆಟ್ಸ್ ಡೂ ಇಟ್. ಆಯಿಲ್, ಗೇರ್ ಬಾಕ್ಸ್ ಆಯಿಲ್ ಈ ಕಡೆ ಸೈಡ್ ಆಯಿಲ್ ಸ್ವಲ್ಪ ಕಮ್ಮಿ ಇದೆ. ಸ್ಟಿಕ್ಕರಿಂಗ್ ಇನ್ನೂ ಡಿಸೈನ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಇಷ್ಟು ಹಾಕಿದ್ದಾರೆ ನೋಡಿ. ಅಂತೂ ಇಂತೂ ನಾವು ಫೈನಲ್ ಆಗಿ ಹೊರಟಿದ್ದೀವಿ ಗುರು. ಲೇ ಲಡಾಖ್ ಎವ್ರಿ ಬೈಕರ್ಗಳ ಡ್ರೀಮ್ ಡೆಸ್ಟಿನೇಷನ್ ಅದು. ರೈಡ್ ಮಾಡಲಿಕ್ಕೆ ನಮ್ಮ ಅದೃಷ್ಟ ಈಗ ಕೂಡ ಬಂದಿದೆ. ಈಗ ಹೊರಟಿದ್ದೀವಿ. ಲಾಸ್ಟ್ ವೀಡಿಯೋದಲ್ಲಿ ನೋಡಿ ಹಾಗೆ ಪ್ರಿಪ್ರೇಷನ್ ವೀಡಿಯೋ ಸ್ಟಾರ್ಟ್ ಆಗಿ ಹೋಗಿದೆ ಗುರು. ಹಾರನ್ ನೋಡಿ, ಹಾರನ್ನು, ಇಂಡಿಕೇಟ್ರು, ನ್ಯೂಟ್ರಲ್ ಲೈಟ್ಗಳು ಎಲ್ಲ ಬರ್ತಾ ಉಂಟು. ಸೊ ಎಲೆಕ್ಟ್ರಾನಿಕಲಿ ಏನೇನು ಸಮಸ್ಯೆ ಇತ್ತು ಎಲ್ಲನೂ ಬಗೆಹರಿಸಿದ್ದಾರೆ ನಮ್ಮ ಮೆಕ್ಯಾನಿಕ್ ಅವರು, ಅಂದರೆ ನಮ್ಮ ಕುಮಾರಣ್ಣ ಅವರು. ಇವತ್ತಿನ ವಿಡಿಯೋದಲ್ಲಿ ನೀವು ಎಕ್ಸ್ಟೀರಿಯರ್ ಮೀನ್ಸ್ ಮೆಕ್ಯಾನಿಕಲ್ ಇಶ್ಯೂಸ್, ನಾಟ್ ಎಲೆಕ್ಟ್ರಾನಿಕಲಿ. ಮೆಕ್ಯಾನಿಕಲ್ ಇಶ್ಯೂಸ್ ಅಂದರೆ ಕಾನ್ಸೆಪ್ಟ್ ಟೈಟ್ ಆಗಿರ್ಬೋದು, ಹ್ಯಾಂಡ್ಲು ಸ್ವಲ್ಪ ಬೆಂಡಿದೆ, ಅದನ್ನು ಚೂರು ತೆಗಿಬೇಕು. ಹಾಗೆ ಕಾರ್ಬೋರೇಟರ್ ಕ್ಲೀನಿಂಗು, ಪಿಕಪ್ಪು, ಹಾಗೆ ಟ್ಯೂನಿಂಗು, ಚೈನ್ ಟೈಟು, ಬ್ರೇಕ್ ಟೈಟು, ಆಯಿಲ್ ಚೆಂಜು ಎಲ್ಲ ಮಾಡಿಸ್ಕೋಬೇಕು ಗುರು. ಪ್ರತಿಯೊಂದನ್ನು ಮಾಡಿಸ್ಕೊಂಡು ನಾಳೆ ಬೆಳಗ್ಗೆ ಅಫಿಷಿಯಲ್ ಆಗಿ ಇಲ್ಲಿಂದ ಹೊರಡ್ತಾ ಇದ್ದೀವಿ ಬೆಂಗಳೂರು ಕಡೆಗೆ. ಬೆಂಗಳೂರಿಂದ ನಾವು ಕೆಂಪೇಗೌಡ ಪ್ರತಿಮೆ ಎದುರುಗಡೆಯಿಂದ ನಾವು ರೈಡ್ನ ಸ್ಟಾರ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಅದು ಹೇಗಾಗುತ್ತೆ, ಏನು ಮೂಡಿ ಬರುತ್ತೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಲ್ಲಿಂದ ಹೊರಟಿದ್ದೀವಪ್ಪ. ಮಳೆಗಾಲ ಬೇರೆ ಸ್ಟಾರ್ಟ್ ಆಗಿದೆ, ಎಲ್ಲಿ ತನಕ ಮಳೆ ಸಿಗುತ್ತೆ, ಏನು ಕತೆ ಏನು ಗೊತ್ತಿಲ್ಲ. ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ. ಬನ್ನಿ. ಐ ಹೋಪ್ ನಿಮಗೆಲ್ಲ ಈ ಸೀರೀಸು ಏನು ಲೇ ಲಡಾಖ್ ಸೀರೀಸ್ ಇದೆ ಅದು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಲೇಬೇಕು. ದಯಮಾಡಿ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಮಿಸ್ ಮಾಡ್ದಲ್ಲೇ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗ್ಬೇಡಿ, ಓಕೆನಾ? 8:30 ಹತ್ರ ಆಗಿದೆ. ಕುಮಾರಣ್ಣವ್ರು ಬಂದಿರ್ತಾರೆ. ಅದಕ್ಕೆ ಅರ್ಲಿ ಮಾರ್ನಿಂಗ್ಗೆ ಬಾರಪ್ಪ ಅಂತ ಹೇಳಿದರು. ಸ್ವಲ್ಪ ಲೇಟ್ ಆಯಿತು, ಆದರೂ ಪರವಾಗಿಲ್ಲ. ಈಗ ಹೊರಟಿದ್ದೀವಿ ಕುಮಾರಣ್ಣ ಅಂಗಡಿ ಹತ್ರ. ಕುಮಾರಣ್ಣ ಅಂಗಡಿ ಹೊರಟ ಮೇಲೆ ಏನು ಕೆಲಸ ಮಾಡ್ತೀನಿ ಅಂತ ಪಿನ್ ತೋರಿಸ್ತೀನಿ. ಲೆಟ್ಸ್ ಗೋ. ತಮಿಳ್ನಾಡು ಕುಮಾರಣ್ಣವರು ಈಗ ಕಣ್ಗಿಣ್ಣು ಒರೆಸ್ಕೊಂಡು ಬರ್ತಾವ್ರು ನೋಡಿ. 7:30 ಇರಲಿ ಬಿಡ್ತೀங்களಪ್ಪ, 7:30 ಬಂದ್ಬಿಡು ಅಂದರು. 8:30 ಬಂದ್ರೂ ಪತ್ತೆ ಇಲ್ಲ. ಈಗ ಕೆಲಸ ಶುರು ಹಚ್ಕೋಬೇಕು. ಕುಮಾರಣ್ಣ, ಲೆಟ್ಸ್ ಡೂ ಇಟ್. ಅವರ ಹಸ್ತವನ್ನು ಮುಟ್ಟಿ ಪಾದಾರ್ಪಣೆ ಮಾಡಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಚೈನ್ ಕೇಸ್ನ ಬಿಚ್ಕೊಂಡು ಚೈನು ಕರೆಕ್ಟ್ ಚೆನ್ನಾಗಿದೆಯಾ ಏನು ಕತೆ ಅಂತ ನೋಡ್ತಾ ಇದ್ದಾರೆ. ಯಾಕೆಂದರೆ ಲಾಂಗ್ ಟ್ರಿಪ್ಪಲ್ಲಿ ಹೋಗ್ತಾರೆ. ಅದು ಹತ್ತತ್ರ 8,000 ಕಿಲೋಮೀಟ್ರು. ಹಿಂದ್ಗಡೆ ಚೈನು, ಹಲ್ಗಳು ಎಲ್ಲ ಕ್ಲೀನಾಗಿದ್ದರೆ ಮಾತ್ರನೇ, ಇಲ್ಲಾಂದರೆ ಚೈನ್ ಮಾಡಿಸ್ಬೇಕಾಗತ್ತೆ. ಅದಕ್ಕೋಸ್ಕರ ನೋಡ್ಕೊತಾ ಇದ್ದಾರೆ ಚೈನು ಹೆಂಗಿದೆ, ಏನು ಕತೆ ಅಂತ, ಯಾವ ಕಂಡೀಷನಲ್ಲಿದೆ ಅಂತ. ಚೆನ್ನಾಗಿದ್ರೆ ಟೈಟ್ ಮಾಡಿಕೊಡ್ತಾರೆ. ಅದಾದಮೇಲೆ ಇನ್ನೂ ಬೇಜಾನ್ ಕೆಲಸಗಳಿದ್ದಾವೆ ಗುರು. ಇಲ್ಲಿ ಬಂದರೆ ಇಲ್ಲಿ ನೋಡಿ, ಇಲ್ಲಿ ಶಾಕ್ ಅಬ್ಸರ್ವ್ ಮೇಲ್ಗಡೆ ಸ್ವಲ್ಪ ಆಯಿಲ್ ಲೀಕೇಜ್ ಇದೆ. ಯಾಕೆಂದರೆ ಸ್ವಲ್ಪ ಏನಾದರೂ ಸೀಲ್ಗಿಲ್ ಹೋಗಿದ್ರೆ ಅಥವಾ ಟೈಟ್ ಇಲ್ಲ ಅಂದರೆ ಈ ರೀತಿ ಆಗುತ್ತೆ. ಹಾಗೆ ಕಾರ್ಬೋರೇಟ್ರ್ ಕ್ಲೀನಿಂಗು, ಆಯಿಲ್ ಚೇಂಜು, ಬ್ರೇಕ್ ಸಿಸ್ಟಮ್ದು ಟೈಟು, ಇಷ್ಟೇ. ಮೆಕ್ಯಾನಿಕಲಿ ಔಟ್ಸೈಡು ಏನೇನು ಹಾರ್ಡ್ವೇರ್ ಅಂದರೆ ಕೆಲಸಗಳಿದೆ. ಅದನ್ನು ಇವತ್ತು ಮಾಡಿಸ್ಬಿಡ್ಬೇಕು. ನಾಳೆ ಬೆಳಗ್ಗೆ ಹೊರಡ್ತಾ ಇದ್ದೀವಿ ಗುರು ನಾವು. ಸೊ ಆಮೇಲೆ ಮತ್ತೆ 15 ದಿವಸ ಕುಮಾರಣ್ಣ ಕೈಗೆ ಸಿಗೋಲ್ಲ ನಾವು. ಚೈನ್ ಲಿಂಕ್ ಹೋಗಿತ್ತು, ಚೈನ್ ಲಿಂಕ್ ಆಗ್ತಾಯಿದ್ದಾರೆ. ಚೈನ್ ಲಿಂಕು ಸೆಟ್ ಆಗಿಲ್ಲ, ಏನಾದ್ರು ಸೌಂಡ್ ಬಂದರೆ ಚೈನ್ ಸೆಟ್ನೇ ಚೇಂಜ್ ಮಾಡಿಸ್ಬೇಕು. ಯಾಕೆಂದರೆ ಯಾವುದಕ್ಕೂ ಚಾನ್ಸಸ್ ತಗೊಳ್ಳೋ ಬೇಕಾಗಿಲ್ಲ. ಅಲ್ಲಿ ಹಂಗೆಲ್ಲಾರು ಸಮಸ್ಯೆ ಆದರೆ ಯಾರೂ ಇರೋಲ್ಲ. ಅದಕ್ಕೋಸ್ಕರ ಮಳೆ ಜೋರಾಗೋಯ್ತು ಗುರು, ಅದಕ್ಕೆ ಗಾಡಿ ಒಳಗೆ ಹಾಕ್ಕೊಂಡ್ವಿ. ಈಗ ಚೈನ್ ಲಿಂಕ್ ಹಾಕಿದ್ರು. ಮಳೆ ನಿಂತ ಮೇಲೆ ಹೋಗಿ ಟೆಸ್ಟ್ ಡ್ರೈವ್ ಮಾಡ್ಕೊಬರ್ಬೇಕು. ಈಗ ಹೆಡ್ಲೈಟು ಮತ್ತು ಆ್ಯಂಬಿಯೆಂಟ್ ಲೈಟು ಮತ್ತು ಮೀಟ್ರ್ ಲೈಟು ಎಲ್ಲ ಚೆಕ್ ಮಾಡ್ಕೊತಾವ್ರೆ. ಮೀಟ್ರ್ ಲೈಟ್ ಒಂದು ಬರ್ತಿರಲಿಲ್ಲ, ಅದನ್ನು ರೆಡಿ ಮಾಡಿ ಅಂತ ಹೇಳಿದ್ದೀನಿ. ಈಗ ಈ ಹೆಡ್ಲೈಟಲ್ಲಿ ಇದೇನು ಮೀಟ್ರಲ್ಲಿ ಲೈಟ್ ಬರ್ತಿರಲಿಲ್ಲ, ಆ್ಯಂಬಿಯೆಂಟ್ ಲೈಟು. ಅದಕ್ಕೋಸ್ಕರ ಮೀಟ್ರ್ ಬಿಸ್ಕೊತಾ ಇದ್ದಾರೆ ನೋಡಲಿಕ್ಕೆ ಅಂತ. ಈಗ ಚೈನ್ ಅಡ್ಜಸ್ಟ್ಮೆಂಟ್ ಮಾಡಿ ಹೆಡ್ಲೈಟ್ದು ಅದು ಆ್ಯಂಬಿಯೆಂಟ್ ಲೈಟೆಲ್ಲ ಹಾಕಿ, ಆ್ಯಂಬಿಯೆಂಟ್ ಲೈಟ್ ಅಂದರೆ ಪಾರ್ಕಿಂಗ್ ಲೈಟು ಮತ್ತು ಮೀಟ್ರ್ ಲೈಟೆಲ್ಲ ಹಾಕಿ ಟೆಸ್ಟ್ ಡ್ರೈವ್ ಮಾಡ್ಕೊಬಾ ಅಂತ ಕಳಿಸಿದ್ರು. ಚೈನ್ ಟೈಟ್ ಮಾಡೋಲ್ಲ ಅದಕ್ಕೆ. ಹಾಗೆ ಇನ್ನು ಮಡ್ಗಾಡ್ದು ಒಂದು ಮ್ಯಾಟಿನ ಸ್ಕ್ರೂ ಇರಲಿಲ್ಲ, ಸ್ಕ್ರೂ ತಗೊಂಡು ಹಂಗೆ ಬ್ಯಾಟ್ರಿದೊಂದು ಸ್ಟ್ರ್ಯಾಪ್ ಬರುತ್ತೆ, ಅದು ತಗೊಂಡೋಗೋಣ ಅಂತ ಇಲ್ಲಿ ಆಟೋಮೊಬೈಲ್ಸಿಗೆ ಬಂದಿದ್ದೀನಿ. 2 ಸ್ಕ್ರೂವು, ಬ್ಯಾಟ್ರಿದು 2 ಸ್ಟ್ರಾಪು. ಸೈಜ್ ಗೊತ್ತಾಗಿಲ್ಲ, ಅದಕ್ಕೆ 2 ತಗೊಂಡಿದ್ದೀನಿ. ಯಾವುದಾಗುತ್ತೆ ಅದು ಹಾಕೊಂಡು ಮಿಕ್ಕಿದ್ದು ವಾಪಸ್ ತಂದು ಕೊಡ್ತೀನಿ. ಚೈನ್ ಟೈಟ್ ಆಯಿತು. ಹಾಗೆ ಶಾಕ್ ಅಬ್ಸರ್ವ್ ಎಲ್ಲೊಂಚೂರು ಇದು ಲೂಸ್ ಇತ್ತು, ಅದಕ್ಕೆ ಆಯಿಲ್ ಲೀಕೇಜ್ ಇತ್ತು, ಇದೊಂದು ಟೈಟ್ ಮಾಡಿಸಿದ್ದೀನಿ. ಹಾಗೆ ಹೆಡ್ಲೈಟು ಮುಂದ್ಗಡೆ ಪಾರ್ಕಿಂಗ್ ಲೈಟ್ ಬರ್ತಿರಲಿಲ್ಲ, ಇಲ್ಲಿ ಅದು ಬರ್ತಾಯಿದೆ. ಅಂದರೆ ಸಣ್ಣದೊಂದು ಬಲ್ಪ್ ಬರುತ್ತೆ,
ಲೈಟ್ ಬರುತ್ತೆ. ಹೆಡ್ಲೈಟ್ಗಿಂತ ಹಿಂದೆ ಅದೊಂದು ಬರ್ತಾಯಿದೆ. ಈಗ ನ್ಯೂಟ್ರಲ್ ಲೈಟು, ಇಂಡಿಕೇಟರ್ದು 2 ಲೈಟು ಮತ್ತು ಹೈ ಬೀಮ್ದು ಬರುತ್ತೆ. ಅದು ಸ್ಟಾರ್ಟ್ ಆದಾಗ ತೋರಿಸ್ತೀನಿ. ಗಿವ್ ಅವೇ ಅನೌನ್ಸ್ಮೆಂಟ್ ಮಾಡೋಗ್ತಾ ಇದ್ದೀನಿ. ಸೊ ಯಾರಾದರೂ ವೀಡಿಯೋ ನೋಡ್ತಾ ಇರೋರು ಸ್ಟೇ ಟ್ಯೂನ್, ಫಾಲೋ ಮಾಡ್ತಾಯಿರಿ, ನೋಡ್ತಾಯಿರಿ ವೀಡಿಯೋಸ್ಗಳನ್ನ. ಯಾರಿಗೆ ಗೊತ್ತು ಗಿವ್ ಅವೇ ಯಾರಿಗೆ ಬರುತ್ತೆ ಏನು ಅಂತ. ಕರ್ನಾಟಕ ಯೂಟ್ಯೂಬ್ ಇಂಡಸ್ಟ್ರಿಲೇ ಬಿಗ್ಗೆಸ್ಟ್ ಗಿವ್ ಅವೇ ಅಂತ ಅಂದ್ಕೊಳ್ಳಿ ಇದನ್ನು. ಅಫ್ಕೋರ್ಸ್ ಯಾರು ಮಾಡಿಲ್ಲ, ನಾನು ಮಾಡ್ತಾಯಿದ್ದೀನಿ ಗಿವ್ ಅವೇನ. ಅದು ಒಂದು ಕಾಂಟೆಸ್ಟ್ ಇಟ್ಬಿಟ್ಟು ಗಿವ್ ಅವೇ ಮಾಡಬೇಕು ಅಂತ ಇದ್ದೀನಿ. ಅದೇನು ಅಂತ ನಿಮಗೆ ಸದ್ಯದಲ್ಲೇ ವಿಡಿಯೋ ಮಾಡಿ ತಿಳಿಸ್ತೀನಿ. ಈಗ ಹ್ಯಾಂಡ್ಲು ಸ್ವಲ್ಪ ಲೆಫ್ಟಿಗೆ ಬೆಂಡಿತ್ತು, ಬೆಂಡ್ ತೆಗೆದು ಕಾನ್ಸೆಟ್ ಟೈಟ್ ಇರಲಿಲ್ಲ, ಅದಕ್ಕೆ ಕಾನ್ಸೆಟ್ ಟೈಟ್ ಮಾಡಬೇಕು ಅಂತ ಹೇಳಿದೆ. ಅದಕ್ಕೋಸ್ಕರ ಗಾಡಿನ ಹ್ಯಾಂಡ್ಲನ್ನ ಸ್ವಲ್ಪ ಬಿಚ್ಕೋತಾವ್ರೆ. ಇದನ್ನು ಬಿಚ್ಕೊಂಡು ಲೂಸ್ ಮಾಡ್ಕೊಂಡು ಆಮೇಲೆ ಕಾನ್ಸೆಟ್ ಟೈಟ್ ಮಾಡ್ತಾರೆ. ಅದಾದಮೇಲೆ ಕಾರ್ಬೋರೇಟ್ರ್ ಟ್ಯೂನಿಂಗ್, ಮೈಲೇಜ್ ಇಡಿಸ್ಬೇಕು. ಎಷ್ಟಾಗುತ್ತೆ ಅಷ್ಟು ಮೈಲೇಜ್ಗೆ ಕುಮಾರಣ. ಹಾಗೆ ಸ್ಟಾರ್ಟಿಂಗು ತೊಂದರೆ ಆಗಬಾರ್ದು, ಚೋಕ್ ಹಿಡಿಯೋ ಪ್ರಮೇಯನೇ ಬರಬಾರ್ದು, ಹಂಗೆ ಸ್ಟಾರ್ಟ್ ಆಗಬೇಕು, ಹಂಗೆ ಮಾಡಿಕೊಡಿ. ಈಗ ಅದು ಏನು ಗೇರ್ ಹಾಕ್ತೀವಲ್ಲ, ಗೇರ್ ಲಿವರು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಶೇಕ್ ಇತ್ತು, ಅದನ್ನೆಲ್ಲ ಕ್ಲೀನಾಗಿ ಅಡ್ಜಸ್ಟ್ಮೆಂಟ್ ಮಾಡಿ ಕ್ಲೀನಾಗಿ ಪರ್ಫೆಕ್ಟಾಗಿ ಕೂರಂಗೆ ರೆಡಿ ಮಾಡಿದ್ದಾರೆ ಕುಮಾರಣ್ಣವರು. ಆಲ್ರೆಡಿ ರೆಡಿ ಆಗಿದೆ ಅನ್ಕೋತೀನಿ. ನೋಡಿ ಇಲ್ಲಿ ಅದು ರೆಡಿ ಆದಮೇಲೆ ಈಗ ಮೋನೋಗ್ರಾಮ್ ತಂದಿದ್ದೀನಿ. ನೋಡಿ ಇಲ್ಲಿ ಮೋನೋಗ್ರಾಮು ಈ ಕಡೆ ಸೈಡ್ ಇಂಜಿನ್ಗೆ ಇರಲಿಲ್ಲ, ಅದಕ್ಕೆ ಮೋನೋಗ್ರಾಮ್ ಹಾಕೋಬೇಕು. ಅದಾದಮೇಲೆ ಆಯಿಲ್, ಗೇರ್ ಬಾಕ್ಸ್ ಆಯಿಲ್ ಈ ಕಡೆ ಸೈಡ್ ಆಯಿಲು ಸ್ವಲ್ಪ ಕಮ್ಮಿ ಇದೆ, ಅದಕ್ಕೆ ಒಂದು ಅರ್ಧ ಲೀಟ್ರ್ ಆಯಿಲ್ ಹಾಕೋಬೇಕು. ಕ್ಯಾಸ್ಟ್ರ್ ಆಯಿಲ್ ತಂದಿದ್ದೀನಿ, ಅದು ತೆಗೆದು ಆಯಿಲ್ ಹಾಕೋತೀವಿ. ಅದಾದಮೇಲೆ ಪೆಟ್ರೋಲ್ ಪೈಪು, ಅದಾದಮೇಲೆ ಇದೊಂದು ಸಣ್ಣದೊಂದು ಮಡ್ಗಾಡ್ದು ವೈರ್ಗಳು ಕೂರುತ್ತಲ್ಲ, ಅದು ಮುರಿದೋಗಿತ್ತು, ಅದಕ್ಕೆ ತಂದಿದ್ದೀನಿ. ಸ್ಪ್ಲೆಂಡರ್ದು ಆಗುತ್ತೆ, ಅದನ್ನೇ ತರಿಸಿದ್ದಾರೆ ಕುಮಾರಣ್ಣ. ಟೋಟಲ್ ಅಸೆಂಬ್ಲಿನೇ ಚೇಂಜ್ ಮಾಡ್ತಾ ಇದ್ದೀರಾ? ಖಂಡಿತವಾಗಿ ಚೇಂಜ್ ಮಾಡಿ. ಪೆಟ್ರೋಲ್ ಕ್ಯಾಪ್ ನೋಡಿ, ಪೆಟ್ರೋಲ್ ಪೈಪು ಫುಲ್ ಹಾರ್ಡ್ ಆಗ್ಬಿಟ್ಟೈತೆ, ಅದಕ್ಕೋಸ್ಕರ ಪೆಟ್ರೋಲ್ ಪೈಪ್ನು ಚೇಂಜ್ ಮಾಡಿಸ್ತಾ ಇದ್ದೀನಿ. ಫಿಲ್ಟ್ರು ಕೂಡ ಚೇಂಜ್ ಮಾಡಿಸ್ತೀವಿ, ಯಾಕೆಂದರೆ ಅದು ಫಿಲ್ಟ್ರು ತುಂಬ ದಿನ ಆಯ್ತು ಹಾಕಿ. ನೋಡಿ ಇಲ್ಲಿ ಹೋಗ್ಬಿಟ್ಟೈತೆ. ಈಗ ಪೆಟ್ರೋಲ್ ಕ್ಯಾಪ್ ಅಂತೀನಿ, ಪೆಟ್ರೋಲ್ ಪೈಪು, ಪೆಟ್ರೋಲ್ ಫಿಲ್ಟ್ರು ಚೇಂಜ್ ಮಾಡ್ತಾರೆ. ಅದಾದಮೇಲೆ ಕಾರ್ಬೋರೇಟ್ರ್ ಮೈಲೇಜ್ಗೆ ಫುಲ್ ಮೈಲೇಜ್ ಇಟ್ಬಿಡಿ ಕುಮಾರಣ್ಣ, ಟ್ಯೂನಿಂಗ್ ಮಾಡಿ. ಚೋಕ್ ತಗೊಳ್ತಿದೆ ಪರವಾಗಿಲ್ವಾ? ಹಾಂ, ಚೋಕ್ ತಗೋಬಾರ್ದು, ಮತ್ತು ಫುಲ್ ಮೈಲೇಜ್ಗೂ ಬರ್ಬೇಕು ಹಂಗಿಡಿ. ಹಾಂ, ಸರಿ, ತೊಂದರೆ ಇಲ್ಲ. ಚೋಕಿಂಗ್ ಆಗ್ಬಿಟ್ರೆ ಭಾಳ ಪ್ರಾಬ್ಲಮ್ ಆಗ್ಬಿಡುತ್ತೆ ಆ ಕಡೆ. ಅದಕ್ಕೆ ಈಗ ಇಂಜಿನ್ಗೆ ಆಯಿಲ್ ಹಾಕೋತಾ ಇದ್ದಾರೆ ನೋಡಿ. ಅರ್ಧ ಲೀಟ್ರ್ ಇತ್ತು, ಅರ್ಧ ಲೀಟ್ರ್ ಟಾಪ್ ಅಪ್ ಮಾಡ್ತಾರೆ. ಎಷ್ಟು ಹಿಡಿಯುತ್ತೋ ಗೊತ್ತಿಲ್ಲ, ಇದೆ ಟಾಪ್ ಅಪ್ ಮಾಡ್ತಾ ಇದ್ದಾರೆ ಕುಮಾರಣ್ಣವರು. ಕ್ಯಾಸ್ಟ್ರಾಲ್ ಹಾಕಿ ಗುರು, ಯಾವುದೇ RX ಆಗಲಿ ಕ್ಯಾಸ್ಟ್ರ್ ಆಯಿಲು ಬಹಳ ಒಳ್ಳೆಯ ಆಯಿಲು, ಬೆಸ್ಟ್ ಆಯಿಲು. ಅದನ್ನೇ ಹಾಕಿ ಸಾಕು, ತೊಂದರೆ ಏನಿಲ್ಲ. ಬೇರೆ ಯಾವುದು ಬೇಕಾಗಿಲ್ಲ. ಗಿಟೋಲೆಲ್ಲ ಅಷ್ಟು ಫೋಸ್ಟ್ ಆದರೆ ಚೆಂದ, ಕ್ಯಾಸ್ಟ್ರ್ ಆಯಿಲೇ ಸಾಕು, ಎನಫ್. ಈಗ ಈ ಕಡೆದು ಮೋನೋಗ್ರಾಮ್, ಇಂಜಿನ್ ಮೋನೋಗ್ರಾಮು ಕಿತ್ತೋಗ್ಬಿಟ್ಟಿತ್ತು ದೇವರು, ಅದಕ್ಕೋಸ್ಕರ ಇಂಜಿನ್ ಮೋನೋಗ್ರಾಮ್ ತಂದಿದ್ದೀನಿ. ಕುಮಾರಣ್ಣವರು ಕ್ಲೀನಾಗಿ ಅದು ಹಳೆ ಗಮ್ಮೆಲ್ಲ ತೆಗೆದು ಈಗ ಇಂಜಿನ್ ಮೋನೋಗ್ರಾಮ್ ಹಾಕ್ತಾರೆ. ಪೆಟ್ರೋಲ್ ಹಾಕಿ ಕ್ಲೀನ್ ಮಾಡ್ತಾವ್ರು ನೋಡಿ. ಸೊ ಪಿನ್ ಟು ಪಿನ್ ಗುರು, ಸಣ್ಣ ಪುಟ್ಟ ಏನೈತೆ ಅದೆಲ್ಲ ಮಾಡಿ ಮುಗಿಸ್ಕೊತಾ ಇದ್ದೀವಿ. ಯಾಕೆಂದರೆ 15 ದಿನದ ಟ್ರಿಪ್ಪು, ರೋಡ್ ಟ್ರಿಪ್ ಇದು, ರೈಡು. ಸೊ 15 ದಿನದಲ್ಲಿ ಏನೇನು ಪ್ರಾಬ್ಲಮ್ ಬರೋದು ಗೊತ್ತಿಲ್ಲ. ಅದಕ್ಕಿಂತ ಮುಂಚೆ ಅದಕ್ಕೋಸ್ಕರ ಏನು ಸಣ್ಣ ಪುಟ್ಟ ಪ್ರಾಬ್ಲಮ್ ಇಲ್ದಂಗೆ ರೆಡಿ ಮಾಡ್ತಾ ಇದ್ದೀವಿ ಗಾಡಿನ. ಮಳೆಗಾಲದ ಅಂಟಿಸ್ತಾ ಇದ್ದೀವಿ, ಯಾವಾಗ ಗಂಬಿಟ್ಕೊಳ್ತಾ ಗೊತ್ತಿಲ್ಲ. ಇಂಜಿನ್ ಹೀಟ್ ಆದರೆ ಕ್ಲೀನಾಗಿ ಕೂತ್ಕೊಳ್ಳುತ್ತೆ, ಯಾಕೆಂದರೆ ಬಿಸಿ ಆಗುತ್ತಲ್ಲ, ಅದಕ್ಕೋಸ್ಕರ. ಇಲ್ಲ ಅಂದರೆ ಗಮ್ಮು ಯಾವಾಗ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ, ದೇವರೇ ಗೊತ್ತಿಲ್ಲ. ನೋಡಿ, ಪೆಟ್ರೋಲ್ದು ಈ ರೀತಿ ಅಡ್ಜಸ್ಟ್ಮೆಂಟ್ ಮಾಡಿ ಇದನ್ನು ಹಾಕಿ, ಆಮೇಲೆ ಪೆಟ್ರೋಲ್ ಫಿಲ್ಟ್ರ್ ಹಾಕಿ, ಇದು ಒರಿಜಿನಲ್ ಪೆಟ್ರೋಲ್ ಫಿಲ್ಟ್ರು, ಇಲ್ಲೆಲ್ಲೋ ಈ ಕುಮಾರಣ್ಣ ಅಂತ ಇತ್ತು, ಹಾಕಿದ್ದಾರೆ. ಸೊ ಕಂಪ್ಲೀಟಾಗಿ ಗಾಡಿ ರೆಡಿ ಆಗೋಯ್ತು ಗುರು. ನಾಳೆ ಬೆಳಗ್ಗೆ ಎದ್ದು ಹೋಯ್ತಾ ಇರೋದೆ ಇಲ್ಲಿಂದ. ಯಾವುದೇ ಸಣ್ಣ ಪುಟ್ಟ ಮಿಸ್ಟೇಕ್ ಅಥವಾ ಪ್ರಾಬ್ಲಮ್ ಗಾಡೀಲಿ ಇಲ್ಲ. ಈಗ ಗಾಡಿ ಕಂಪ್ಲೀಟಾಗಿ ರೆಡಿಯಾಗಿ ಹೋಗಿದೆ, ಚಿಂದೆ ರೆಡಿಯಾಗಿ ಹೋಗಿದೆ. ಇನ್ನು ಏನಿದ್ರು ಗಾಡಿ ತೊಳಸಿ ಸ್ಟಿಕ್ಕರಿಂಗ್ ಮಾಡಿಸ್ಬೇಕು ಮೇಯ್ನು ಗುರು. ಸ್ಟಿಕ್ಕರಿಂಗ್ ಇಲ್ಲಾಂದ್ರೆ ಹೆಂಗೆ ಗುರು? ಆಮೇಲೆ ತೋಳ್ಸೋಣ ಅಂತ ಸದ್ಯಕ್ಕೆ ಈಗಲೇ ಬೇಗ ಸ್ಟಿಕ್ಕರಿಂಗ್ ಮಾಡಿಸ್ಕೊಳ್ಳೋಣ ಅಂತ ತೊಗೊಬಂದಿದ್ದೀನಿ. ನೋಡಿ, ಇಲ್ಲೇ ಸ್ಟಿಕ್ಕರಿಂಗ್ ಮಾಡಿಸ್ತಾ ಇರೋದು ವೇಣು ಅಂತ ಅವ್ರ ಹೆಸರು. ನಮ್ಮ ಸ್ನೇಹಿತರೊಬ್ಬರು ಪರಿಚಯ ಮಾಡಿಕೊಟ್ರು. ಬನ್ನಿ ಸ್ಟಿಕ್ಕರಿಂಗ್ ಮಾಡಿಸ್ಬಿಡೋಣ. ನಾನು ಜಾಸ್ತಿ ಸ್ಟಿಕ್ಕರಿಂಗ್ ಮಾಡ್ಸೋಕ್ಕೋಗಲ್ಲ, ಯಾಕೆಂದರೆ ಇಲ್ಲೆಲ್ಲ ಆಲ್ರೆಡಿ ಸ್ಟಿಕ್ಕರಿಂಗ್ ಇರೋದ್ರಿಂದ, ಗ್ರಾಫಿಕ್ ಡಿಸೈನ್ಗಳು ಜಾಸ್ತಿ ಇರೋದ್ರಿಂದ ಹಿಂದ್ಗಡೆ ಬಾಕ್ಸಿಗೆ ಫುಲ್ ಕಂಪ್ಲೀಟ್ ಮಾಡಿಬಿಡ್ತೀನಿ. ಹಿಂದ್ಗಡೆ ಏನು ಬಾಕ್ಸ್ ಇದೆ, ಇದು ಸ್ಟಡ್ದು ಟೈಲ್ ಬಾಕ್ಸು, ಅದಕ್ಕೆ ಫುಲ್ ಕಂಪ್ಲೀಟ್ ಮಾಡಿಬಿಟ್ಟು ಸಣ್ಣ ಪುಟ್ಟ ಚೈನ್ ಕೇಸು ಅದು ಇದು ಎಲ್ಲಿಗೆ ಅನಿಸುತ್ತೆ, ಎಲ್ಲಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸುತ್ತೆ ಅಲ್ಲಿಗೆ ಮಾತ್ರ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಸ್ಟಿಕ್ಕರಿಂಗ್ ಮಾಡಿಸುವ. ಡಿಸೈನ್ ಯಾವ್ದು ಕಳಿಸಿದೆ ಅದನ್ನೆಲ್ಲ ಡಿಸೈನಿಂಗ್ ಮಾಡ್ಕೊಂಡಿದ್ದಾರೆ. ಈಗ ಒಂದೊಂದಾಗೆ ಪ್ರಿಂಟ್ ತೆಗಿತಾ ಇದ್ದಾರೆ. ಈಗ ಲಡಾಖ್ದು ರೋಡ್ ಮ್ಯಾಪ್ ಏನಿದೆ ನಮ್ಮೂರಿಂದ ಲಡಾಖ್ವರೆಗೂ, ಆ ರೋಡ್ ಮ್ಯಾಪ್ದು ತೆಗಿತಾ ಇದ್ದಾರೆ. ಇದೇ ಟಫ್ ಕೆಲಸ. ವರ್ಡ್ಸ್ ಎಲ್ಲ ಕ್ಲೀನಾಗಿ ತೆಗೆದು ಕೂರಿಸ್ಕೊಂಡು
ಬ್ಯಾಕ್ಗ್ರೌಂಡ್ ಮಾಡಿಕೊಂಡು ಬ್ಯಾಕ್ಗ್ರೌಂಡ್ ಮೇಲೆ ಮ್ಯಾಪ್ ಹಾಕ್ತಾ ಇದ್ದಾರೆ. ಸೊ ಕೆಲಸ ಎಲ್ಲ ಕ್ಲೀನಾಗಿ ಆಗ್ತಾಯಿದೆ, ಕ್ಲೀನಾಗಿ ತೋರಿಸ್ತೀನಿ ನೋಡ್ಕೊಳ್ಳಿ. ಮ್ಯಾಪಿಂದ ಸ್ಟಿಕ್ಕರಿಂಗ್ ಮಾಡ್ಕೊಂಡಿದ್ದಾರೆ. ಈಗ ಸೈಜು ಎಲ್ಲಿ ಕೂರುತ್ತೆ, ಎಲ್ಲಿ ಕೂತ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಚೆಕ್ ಮಾಡ್ಕೊತಾವ್ರೆ. ಚೆಕ್ ಎಲ್ಲ ಮಾಡಾದ್ಮೇಲೆ ಮಾರ್ಕ್ ಮಾಡ್ಕೊಂಡು ಆಮೇಲೆ ಹಾಕ್ತಾರೆ. ಸೊ ಈಗ ಆಗ್ತಿರೋದು ಫಸ್ಟು ಮ್ಯಾಪಿಂದು ಔಟ್ಲೈನ್ ಹಾಕೊಂಡಿದ್ದಾರೆ. ಈಗ ಇದ್ರ ಮೇಲೆ ವರ್ಡ್ಸ್ಗಳು ಬರುತ್ತೆ. ಸೊ 2 ಲೇಯರು ವೈಟ್ ಬ್ಯಾಕ್ಗ್ರೌಂಡು, ಮೇಲ್ಗಡೆ ಬ್ಲ್ಯಾಕಲ್ಲಿ ವರ್ಡ್ಸ್ ಬರುತ್ತೆ. ಬೆಳಗ್ಗೆ 6 ಗಂಟೆಗೆ ಬಂದಿದ್ದು ಮನೆಯಿಂದ ಇಲ್ಲಿವರೆಗೂ ಆಚೆ ಕಡೆ ಅಥವಾ ಫ್ರೀಯಾಗಿ ಕುತ್ಕೊಳ್ಳೋಕ್ಕಾಗಿಲ್ಲ. ಗಾಡಿ ಕೆಲಸದಿಂದ ಹಿಡಿದು ನನ್ನ ಕೆಲಸ, ಮನೆ ಕೆಲಸ, ಎಲ್ಲ ಕೆಲಸನೂ ಮಾಡಿ 3 ದಿನದ ಫುಲ್ ಬ್ಯುಸಿ ಗುರು. ಟ್ರಿಪ್ಪಿಗೆ ಹೊರಡ್ಬೇಕಾದ್ರೆ ಪ್ರಿಪ್ರೇಷನ್ಸ್ ಮಾಡಬೇಕಲ್ಲ, ಅದೇ ದೊಡ್ಡ ತಲೆನೋವು. ಸೊ ನೋಡ್ತಾ ಇದ್ದೀರಾ ನೀವು ಯಾವ ರೀತಿ ಪ್ರಿಪ್ರೇಷನ್ಸ್ ಆಗ್ತಾಯಿದೆ, ಎಷ್ಟು ಟೈಮ್ ಹಿಡಿತಾ ಇದೆ, ಏನು ಕತೆ ಅಂತ. ಸೊ ಯಾವುದೇ ವರ್ಕ್ ಆಗಲಿ, ಒಂದು ಬೇಸ್ ಚೆನ್ನಾಗಿದ್ರೆ ಒಂದು ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಸೊ ಬೇಸ್ ವರ್ಕ್ ಕ್ಲೀನಾಗಿ ಮಾಡ್ಕೊಂಡಿದ್ದೀನಿ. ರಿಸಲ್ಟ್ ಹೆಂಗೆ ಬರುತ್ತೆ, ಏನು ಕತೆ, ನೀವು ಹೇಗೆ ಇಷ್ಟಪಡ್ತೀರಾ ಅಂತ ಗೊತ್ತಿಲ್ಲ. ಮುಂದಕ್ಕೆ ಕಾಯ್ದು ನೋಡಬೇಕು. ಸ್ಟಿಕ್ಕರಿಂಗ್ ಇನ್ನೂ ಡಿಸೈನ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಇಷ್ಟು ಹಾಕಿದ್ದಾರೆ ನೋಡಿ, ಇಷ್ಟು ಹಾಕಿ ಚೈನ್ಗೂ ಹಾಕಿ ಎಲ್ಲ ಮಾಡಿದ್ದಾರೆ. ನಮ್ಮ ಕುಮಾರಣ್ಣವರು ಆಗಾಗ ಐಡಿಯಾ ಕೊಡ್ತಾ ಇದ್ದಾರೆ. ಜೊತೆಗೆ ಪವನ್ ಅವ್ರು ಬಂದಿದ್ದಾರೆ ಬೆಂಗಳೂರಿಂದ. ಹಾಯ್ ಬ್ರೋ. ಅವರು ಐಡಿಯಾ ಕೊಡ್ತಾ ಇದ್ದಾರೆ. ಎಲ್ಲ ಕೂರಿಸ್ಕೊಂಡು ಸ್ಟಿಕ್ಕರಿಂಗ್ ಡಿಸೈನ್ ಮಾಡ್ತಾ ಇದ್ದೀವಿ ನೋಡಿ. ಇಲ್ಲಿ ಅಲ್ಲಿ ಎಲ್ಲ ಆಗೋಗಿದೆ. ಇನ್ನೂ ತುಂಬ ಬರೋದಿದೆ. ಎಡಿಟಿಂಗ್ ಮಾಡ್ತಾ ಇದ್ದಾರೆ ಬ್ರೋ. ಕೆಲಸನ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಸ್ಟಿಕ್ಕರ್ ನೋಡ್ತಾ ಇದ್ದೀರಲ್ಲ, ಇದನ್ನು 3D ಸ್ಟಿಕ್ಕರ್ ಅಂತ ಕರೀತಾರೆ. ಈ ವರ್ಡ್ ಆಗಲಿ ಇದಾಗಲಿ ಒಂದೊಂದನ್ನು ಸಪ್ರೇಟ್ ಕೆಲಸ ಮಾಡಿ ಮೇಲ್ಗಡೆ ಕೂರಿಸಿರೋದು. ಈ ಕೆಲಸ ಚೆನ್ನಾಗಿ ಮಾಡೋದು. ಕೆಲಸ ಎಲ್ಲ ಮುಗಿತು ಗುರು. ಸ್ಟಿಕ್ಕರಿಂಗ್ದು ಟ್ರಿಪ್ ಅಂದರೆ ಯಾವ್ದಾರ ಟ್ರಿಪ್ ಆಗಲಿ ಗುರು, ಸ್ಟಿಕ್ಕರಿಂಗ್ ಇಲ್ಲ ಅಂದರೆ ಗಾಡೀಲಿ ಹೋಗೋಕೆ ಮನಸ್ಸು ಬರಲ್ಲ. ಸೊ ಅಂತೂ ಇಂತೂ ಸಿಕ್ಕಾಪಟ್ಟೆ ಸ್ಟಿಕ್ಕರ್ ಹಾಕ್ಸ್ಬಿಟ್ಟಿದ್ದೀನಿ ನೋಡಿ. ಇದು ಇಲ್ಲಿ ನೋಡಿದ್ರೆ ಚೈನ್ ಕೇಸಿಗೆ ಈ ಥರ ಹಾಕ್ಸಿದ್ದೀನಿ. 2 ಸ್ಟ್ರೋಕ್ದು, ಮತ್ತು ಲೀವ್ ರೈಡು, ಬಾರ್ನ್ ಟು ರೈಡು, 2 ಸ್ಟ್ರೋಕ್ ಮ್ಯಾಡ್ನೆಸ್ಸು, ಬರ್ಪ್ ಓನ್ಲಿ, ಮತ್ತು ನಮ್ಮ ಕುಮಾರಣ್ಣ ಸಜೆಷನ್ ಕೊಟ್ಟಿರೋದು ಒಂದು ಹಾಕ್ಸ್ಲೇಬೇಕಣಪ್ಪ ನೀನು ಅಂತ ಅದಕ್ಕೆ ಹಾಕ್ಸಿದ್ದೀನಿ. ಅದಾದಮೇಲೆ ಇಲ್ಲಂತ ಬಂದರೆ ಹುಚ್ಚಾಪಟ್ಟೆ ನೋಡಿ. ಇಲ್ಲಿ ಸ್ವಲ್ಪ ಮಾರ್ವೆಲ್ ಫ್ಯಾನು, ಬ್ಯಾಟ್ಮ್ಯಾನು, ಸೂಪರ್ ಮ್ಯಾನು, ನಮ್ಮ ಡೆಡ್ಪೂಲ್ ಅವರು, ಆದಮೇಲೆ ಟ್ರಾನ್ಸ್ಫಾರ್ಮರ್ಸು ತುಂಬ ಇದೆ, ಮತ್ತು ಅಡ್ವೆಂಚರು. ಈ ಕಡೆ ಬಂದರೆ ನಿಮಗೆ ಲೇ ಲಡಾಖ್ದು ಮತ್ತು ಕಾಂಪಾಸು. ಈ ಕಡೆ ಬಂದರೆ ನೋಡಿ, ಇದು ಮಾತ್ರ ವರ್ಕ್ ಸಕ್ಕದಾಗಿ ಮಾಡಿದ್ರು, ಭಾಳ ಇಷ್ಟ ಆಯಿತು. 3D ವರ್ಕ್ ಇದು. ಲೇ ಲಡಾಖ್ದು ಅವರೇ ಕೈಲಿ ಮಾಡಿರೋವಂಥದ್ದು, ಲೇಯರ್ ಮೇಲೆ ಲೇಯರ್ ಕೂರಿಸಿ. ಅದಾದಮೇಲೆ 2 ಸ್ಟ್ರೋಕ್ದು. ಈ ಕಡೆ ಬಂದರೆ ನೋಡಿ, ಇಲ್ಲಿ ನಂದು ನಾನ್ ಪಾಪ್ಯುಲರ್ ಬ್ರ್ಯಾಂಡಿಂಗು, ಅಂದರೆ ಯೂಟ್ಯೂಬ್ ಹೆಸರು ಮತ್ತು ಇನ್ಸ್ಟಾಗ್ರಾಮಲ್ಲಿ ಎರಡರಲ್ಲೂ ಇರೋದು. ಹೋಗಿ ಫಾಲೋ ಮಾಡ್ಕೊಬಿಡಿ ಬೇಗ. ಮತ್ತು ಹಾಗೆ ಲೇ ಲಡಾಖ್ ಟ್ರಿಪ್ನು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಕರ್ನಾಟಕ ಫ್ಲ್ಯಾಗು, ಇಂಡಿಯಾ ಫ್ಲ್ಯಾಗು, ಯಮಹಾ ಸಿಂಬಲ್. ಈ ಕಡೆ ಬಂದರೆ ಐ ಡ್ರಿಂಕ್ ಆಯಿಲ್, ನಮ್ಮ ಇಂಜಿನ್ಗೆ ಆಯಿಲೆಲ್ಲ ಕೊಡ್ಸೋದು, ಇನ್ನೇನು ಕೊಡೋಲ್ಲ. ಹಿಂಗೆ ಇಲ್ಲಿ ಬಂದರೆ ಮ್ಯಾಪ್ ನೋಡಿ, ಮ್ಯಾಪ್ ಮಾತ್ರ ಸಕ್ಕದಾಗಿ ಮಾಡಿದ್ದಾರೆ. 3 ರೂಟ್ ಹೋಗೋದು ಗುರು. 3 ರೂಟಲ್ಲಿ ಯಾವ್ದ್ರಲ್ಲಾರ ಹೋಗ್ಬೋದು. ನಾವು ಡ್ಯೂ2 ತರ್ತೀವಿ, ಬೆಂಗಳೂರಿಂದ ಹಿಂಗೆ ಎಲ್ಲೆಲ್ಲ ಹೋಗ್ತೀವಿ, ತೋರಿಸ್ಕೊಡ್ತೀನಿ ಹೋಗ್ಬೇಕಾದ್ರೆ. ಇಲ್ಲಿ ಬಂದರೆ ಡಿಮೋನ್ ಇನ್ಸೈಡ್ ಇಂಜಿನ್ಗೆ ಹೇಳ್ತಿರೋದು ನಾನು. ಅದಾದಮೇಲೆ ಇಲ್ಲಿ ಮುಂದ್ಗಡೆ ನಿಮಗೆ ನಂದು ಮತ್ತೆ ಬ್ರ್ಯಾಂಡಿಂಗ್ ಬರುತ್ತೆ. ಅದಾದಮೇಲೆ ಹೆಲ್ಮೆಟ್ಗೂ ಹಾಕ್ಸಿದ್ದೀನಿ ನೋಡಿ, ನಾನ್ ಪಾಪ್ಯುಲರ್ ರೇಸರ್ಗಳು ಹಾಕ್ಸ್ತಾರಲ್ಲ ಹಂಗೆ ಹಾಕ್ಸಿದ್ದೀನಿ. ಟೋಟಲ್ ವರ್ಕು ಹಂಗೆ ಸೈಲೆನ್ಸರ್ ಮೇಲೆ 2 ಸ್ಟ್ರೋಕ್ಸ್ ಅಂತ ಹಾಕ್ಸಿದ್ದೀನಿ. ಚೆನ್ನಾಗಿ ಕಾಣ್ತೈತೆ. ಸೂಪರ್ ವರ್ಕ್ ಮಾಡಿದ್ದಾರೆ. ವೇಣು ಕ್ರಿಯೇಷನ್ಸ್ ಅಂತ ನಮ್ಮ ಚನ್ನರಾಯಪಟ್ಟಣದಲ್ಲಿರೋದು. ಹಾಸನ ಡಿಸ್ಟಿಕ್ ಅಥವಾ ಎಲ್ಲಿಂದನೇ ಬಂದು ಕೆಲಸ ಮಾಡಿಸ್ಕೊಳ್ಳಿ, ಕ್ಲೀನಾಗಿ ಮಾಡಿಕೊಡ್ತಾರೆ. ಒಳ್ಳೆ ಕಲೆಗಾರ ಇವರು. ತುಂಬ ಧನ್ಯವಾದಗಳು ಸರ್ ಕೆಲಸ ಮಾಡಿಕೊಡೋದಕ್ಕೆ. 5 hours ಆಯಿತು ಈ ಎಲ್ಲ ಕೆಲಸ, ಡಿಸೈನಿಂಗು ಇದು ಎಲ್ಲ ಮಾಡೋ ಅಷ್ಟರೊಳಗೆ 5.5 hours ಆಯಿತು. ಪ್ರೈಸು ಕೂಡ ಅಷ್ಟೇ ತುಂಬ ರೀಸನಬಲ್ ತಗೊಂಡಿದ್ದಾರೆ. ವರ್ಕಿಗೆ ಕೊಡಲೇಬೇಕು ಬ್ರೋ. ಚೆನ್ನಾಗಿ ಮಾಡಿಕೊಡ್ರಿ. ಥ್ಯಾಂಕ್ ಯು ಬ್ರದರ್. ನಮ್ಮ ಚನ್ನರಾಯಪಟ್ಟಣದಲ್ಲಿ ನಿಮ್ಮ ಡಿಗ್ರಿ ಕಾಲೇಜ್ ಎದುರುಗಡೆನೇ ಸಿಗುತ್ತೆ ಇದು ಶಾಪು. ಬಂದು ಭೇಟಿ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯಮಾಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಲೇ ಲಡಾಖ್ ಏನು ಒಂದು ಟ್ರಿಪ್ ಇದೆ, ಇದು ಏನು ಟ್ರಿಪ್ಪು ಸಕ್ಸಸ್ ಆಗಲಿಕ್ಕೆ ನೀವು ಕಾರಣ ಆಗಿ ಅಂತ ಹೇಳ್ತಾ ದಯಮಾಡಿ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ. ಸೊ ಇದೇ ರೀತಿ ಸಪೋರ್ಟ್ ಕೊಡ್ತಾಯಿರಿ. ನಿಮ್ಮ ಸಪೋರ್ಟೇ ಮೇನ್ ಇಂಪಾರ್ಟೆಂಟ್ ನಮಗೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.